ಅಯ್ಯೋ ಬೆಳಕರಿದು ಬಿಡ್ತಲ್ಲವಾ, ರಾತ್ರಿ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ನಾನು ಇಲ್ಲಿ ಇವನಿ ಅಂತ ನಮ್ಮ ಹುಡುಗಿಯರಿಗೆ ಗೊತ್ತಾದ್ರೆ ನನ್ನ ಚರ್ಮ ಸುಲ್ದು ಬಿಡ್ತಾರೆ. ನಾನು ಬತ್ತೀನಿ ಕಣವಾ, ನಾನು ಬತ್ತೀನಿ. ಅಯ್ಯೋ ಏಯ್, ಯಾರದು ಮುಖದ ಮೇಲೆ ಟಾರ್ಚ್ ಬಿಡೋದು? ಇದು ಎವರಿಡೇ ಟಾರ್ಚ್ ಅಲ್ಲ, ಎವ್ರಿಡೇ ಟಾರ್ಚ್. ನಾನೇ. ನೀನ್ ಯಾಕೆ ಈ ಹಾಡು ಹಾಡ್ದೆ? ಯಾಕೆ ಹಾಡಬಾರ್ದಾ? ಇಲ್ಲ, ಹಾಡಬಾರ್ದು. ಯಾರು ಹಾಡಬಾರ್ದು. ಈ ಹಾಡು ನನಗೆ ಮಾತ್ರ ಮೀಸಲು. ಜೀವನದಲ್ಲಿ ಮನುಷ್ಯನಿಗೆ ಯಾವುದೂ ಮೀಸಲಲ್ಲ, ಯಾರೂ ಮೀಸಲಲ್ಲ ಎಕ್ಸೆಪ್ಟ್ ಡೆತ್. ಎಸ್, ಸಾವು ಒಂದೇ ನಮಗೆ ರಿಸರ್ವೇಶನ್. ಅದನ್ನ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ, ಪೋಸ್ಟ್ಪೋನ್ ಮಾಡೋಕ್ಕೂ ಆಗಲ್ಲ. ವಿಶ್ವ, ಹೋಗೋರ್ನ ಕಳಿಸ್ಕೊಡ್ಬೇಕು, ಇರೋರ್ನ ಉಳಿಸ್ಕೋಬೇಕು. ಅದೇ ಜೀವನ. ಸ್ಟಾಪ್ ಸ್ಟಾಪ್ ಸ್ಟಾಪ್. ವೇದಾಂತ ಎಲ್ಲ ಕೇಳಕ್ಕಷ್ಟೇ ಚೆನ್ನಾಗಿರುತ್ತೆ, ಅನುಭವಿಸಕ್ಕಲ್ಲ. ನೋಡು, ನೀನ್ ಯಾರು ಏನು ನನಗೇನು ಗೊತ್ತಿಲ್ಲ, ಗೊತ್ತಾಗೋದು ಬೇಕಾಗಿಲ್ಲ. ಸುಮ್ಮನೆ ನನ್ ತೊಂದರೆ ಕೊಡ್ಬೇಡ, ಓಕೆ? ವಾಟ್ ಇಸ್ ದಿಸ್? ಏನ್ ಮಾಡ್ತಾ ಇದೀಯಾ? ಕೊಡು ಇಲ್ಲಿ. ಕೊಡಲ್ಲ. ಏನ್ ಮಾಡ್ತೀಯಾ? ನೀನೊಬ್ಬ ಕುಡಿಯೋದ್ರಿಂದ ಎಷ್ಟು ಜನರ ಜೀವನ ಹಾಳಾಗ್ತಿದೆ ಅಂತ ಗೊತ್ತಾ? ಏನೋ ನಾನೊಬ್ಬ ಕುಡಿಯೋದ್ರಿಂದ ಊರ್ ಜನ ಎಲ್ಲ ಹಾಳಾಗ್ತಾರೆ. ನೋಡು, ಸುಮ್ಮನೆ ನನ್ ಕೇಳಿಸ್ಬೇಡ, ಕೊಡು ಇಲ್ಲಿ. ಇಲ್ಲ ವಿಶ್ವ, ನೀನೊಬ್ಬನ ಕುಡಿತದಿಂದ 10 ಜನರು ಕುಡಿದ್ರಾಗ ಹಾಳಾಗ್ತಿದ್ದಾರೆ. ನಮ್ಮಪ್ಪ ನಿಮ್ಮ ಹತ್ತೂರಲ್ಲಿ ಸಾರಾ ಅಂಗಡಿ ಓಪನ್ ಮಾಡೋಕೆ ನನ್ನ ಚೇರಿಗೆ ಕಾಂಟ್ರಾಕ್ಟ್ ಕೊಡ್ಸಿದ್ರು. ಅದನ್ನ ತಡೆಯೋಕೆ ಅಂತ ನಿಮ್ ತಂದೆ ಬಂದಾಗ ಅವ್ರಿಗೆ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ನಿಮ್ ಮಗನೇ ಒಬ್ಬ ದೊಡ್ಡ ಕುಡುಕ, ಬೇರೆಯವ್ರಿಗೆ ಕುಡಿಬೇಡಿ ಮಾಡಬೇಡಿ ಅಂತ ಹೇಳೋಕೆ ನಿಮ್ಗೇನ್ರಿ ಅಧಿಕಾರ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರು ಗೊತ್ತಾ ನಿಂಗೆ? ಹತ್ತೂರನ್ನು ಅಂಗೈಲಿಟ್ಕೊಂಡು ಆಡಳಿತ ಮಾಡ್ತಿರೋ ನಿಮ್ ತಂದೆ ಇವತ್ತು ಹಳ್ಳಿಗಳ ಮನೆ ಮನೆಗೆ ಸಾರಾಯಿ ಹಚ್ತಾ ಇದ್ರೆ ಬೇಡ ಅನ್ನೋಕ್ಕೂ ಆಗದೆ ಬಾಯಿ ಮುಚ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನೀನೆ. ಹತ್ತೂರಿನ ಜನನು ಮುಂದೊಂದಿನ ನಿನ್ನ ಹಾಗೇನೆ ಕುಡಿದು ಬೀದಿ ಬೀದಿಲ್ ತೂರಾಡ್ಕೊಂಡು ಹೆಂಡತಿ ಮಕ್ಕಳನ್ನ ಫುಟ್ಪಾತ್ ತಳ್ಳಿದ್ರೆ ಅದಕ್ಕೆ ಕಾರಣನೂ ನೀನೇ ಆಗ್ತೀಯ. ಅಷ್ಟಕ್ಕೂ ಯಾಕೆ ಈ ಗಂಡಸರು ಸಂತೋಷಕ್ಕೆ, ದುಃಖಕ್ಕೆ, ಹುಟ್ಟಿಗೆ, ಸಾವಿಗೆಲ್ಲ ಈ ದರಿದ್ರ ಕುಡ್ತಕ್ಕೆ ಮೊರೆ ಹೋಗ್ತೀರಾ? ಹೆಣ್ಣು ಮಕ್ಳಿಗೆ ನೋವಿರಲ್ವಾ? ದುಃಖ ಇರಲ್ವಾ? ಅವರೆಲ್ಲ ಕುಡಿದೇನೆ ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಲ್ವಾ? ಒಂದ್ ತಿಳ್ಕೊಳ್ಳಿ ವಿಶ್ವ, ಕುಡಿತ ಯಾವ ಸಮಸ್ಯೆಗೂ ಪರಿಹಾರ ಅಲ್ಲ, ಪಲಾಯನ ಅಷ್ಟೇ. ಮನುಷ್ಯ ತನ್ನ ಸಮಸ್ಯೆಗೆ ಪರಿಹಾರ ಹುಡ್ಕೋಬೇಕೇ ಹೊರತು ಪಲಾಯನ ಅಲ್ಲ. ಶ್ರೀರಾಮಚಂದ್ರ ತನ್ನ ತಂದೆ ಹೇಳಿದ ಒಂದೇ ಒಂದು ಮಾತುಗೋಸ್ಕರ ತನ್ನ ಇಡೀ ಸಾಮ್ರಾಜ್ಯನೇ ಬಿಟ್ಕೊಟ್ಟ. ಆದ್ರೆ ನೀನ್ ಆಫ್ಟರ್ ಒಂದು ಕುಡ್ತಾನ್ ಬಿಡೋಕ್ಕಾಗಲ್ಲ ಅಂದ್ರೆ ಅದು ನಿನ್ ತಪ್ಪಲ್ಲ. ನಿನ್ನಂಥ ಮಗನಿಗೆ ಜನ್ಮ ಕೊಟ್ರಲ್ಲ, ಅದು ಅವ್ರ ತಪ್ಪು ಅಂದ್ಕೋತೀನಿ. ತಗೋ, ಇಷ್ಟ ಬಂದಷ್ಟು ಕುಡಿ, ಏನಾದ್ರೂ ಮಾಡ್ಕೋ. ಏನ್ಲ ಇದು? ರಮ್ಗಿರಾಕಿ ಸಾರಾಯಿ ಅಂಗಡಿ ಬಂದವನ? ನೆಲಸರ ಕುಡಿಯೋದು. ನಾನು ಕುಡಿತೀನಿ, ನನ್ ದುಡ್ಡು ನನ್ ದಿಂಬು, ಅದನ್ನ ಕೇಳಕ್ ನೀನ್ ಯಾರ? ನೋಡು, ನನ್ ಮಾತು ಕೇಳು, ಕುಡಿತಾ ಒಳ್ಳೇದಲ್ಲ, ಬಿಟ್ಬಿಡಿ ಅದನ್ನ. ಅದನ್ನ ಹೇಳಕ್ ನೀನ್ ಯಾರ? ನೀನೇನ್ ಗಾಂಧಿನ, ಬುದ್ಧ ಅಲ್ಲ. ನೀನೇ ಒಬ್ಬ ದೊಡ್ಡ ಕುಡುಕ, ನನಗೆ ಹೇಳಕ್ ಬಂದ ಬುದ್ಧಿವಾದನ. ಗಾಂಧಿ ಬುದ್ಧನೇ ಬರ್ಬೇಕಾ ನಿನಗೆ ಬುದ್ಧಿ ಹೇಳಕ್ಕೆ?
ವಿಶ್ವ. ಹಲೋ ಹಲೋ, ನಾನು ಗಾಯತ್ರಿ ಅಂತ. ವಿಶ್ವ ಅವ್ರಿಗೆ ತುಂಬಾ ಏಟ್ ಬಿದ್ದಿದೆ. ನಾನು ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ. ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಸ್ವಲ್ಪ ಅವ್ರ ತಂದೆ ಇದ್ರೆ ಕರೀತೀರಾ? ಒಂದ್ ನಿಮಿಷ. ಏನ್ ರಾಜಣ್ಣ, ಯಾರ್ದು ಫೋನು? ಆ MLA ಮಗಳು ವಿಶ್ವನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದಾಳಂತೆ. ಅವ್ರ ತಂದೆ ಹತ್ರ ಮಾತಾಡ್ಬೇಕು ಅಂತಿದ್ದಾಳೆ ಕಣ್ರು. ರೀ, ವಿಶ್ವ ಹೇಗಿದ್ದಾನೆ ಅಂತ ಕೇಳಿ. ಸೋದರ ವಾತ್ಸಲ್ಯ ಉಕ್ಕಿ ಹರಿದು ಬಂದ್ಬಿಡ್ತು. ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ಅವ್ನ್ ಸಾಯಿಲಿ ಅಂತ ನಾವು ಕಾಯ್ಕೊಂಡಿದ್ರೆ ಇವಳು ಅವನ ಆರೋಗ್ಯ ವಿಚಾರಿಸಿದಾಳೆ. ಐಡಿಯಾ. ಅವರಪ್ಪ ಮನೆಯಲ್ಲಿಲ್ಲ, ಮಗನಿಗೆ ಎಳ್ಳು ನೀರು ಬಿಡಕ್ ಹೋಗಿದ್ದಾರೆ, ಬಂದಾಗ ಹೇಳ್ತೀವಿ. ಇನ್ನು ನೋಡ್ರಿ, ಅವ್ರ ಈಗ ತಾನೇ ಮಗ ಸತ್ತ ಅಂತ ಎಳ್ಳು ನೀರು ಬಿಟ್ಟು ಬಂದು ಕೂತ್ಕೊಂಡಿದ್ದಾರೆ. ಅವ್ರು ಯಾರ ಹತ್ರ ಮಾತಾಡಲ್ವಂತೆ. ಬರಬೇಕು ಬರಬೇಕು ಪ್ರೆಸಿಡೆಂಟ್ ಸಾಹೇಬರು. ಬಡವ ಮನೆಗೆ ಭಾಗ್ಯವಂತರು ಬಂದಂಗಾಯ್ತು. ಭಾಗ್ಯವಂತರು ನೀವು ಸ್ವಾಮಿ. ಈ ಸೋಲಿಲ್ಲದ ಸರದಾರನ್ ಠೇವಣಿನೇ ಕಳೆದು ಬಿಟ್ರೆ. ಠೇವಣಿ ಕಳೆದ್ರೇನು ಭಾಗ್ಯ ಬಂತು? ನೀವು ಠೇವಣಿ ಕಳ್ಕೊಂಡ್ರು ಪಾರ್ಟಿ ಪ್ರೆಸಿಡೆಂಟ್ ಆದ್ರಿ. ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದು ಸರ್ಕಾರ ನನ್ನ ಕೈಲಿದೆ ಅನ್ಕೊಂಡಿದ್ದೆ. ನನ್ನ ರಾತ್ರಿ ಮುಳುಗಪ್ ಮಾಡ್ಬಿಟ್ರಲ್ಲ ನೀವು. ಕೂತ್ಕೊಳ್ಳಿ. ಅದೇ ಸ್ವಾಮಿ ರಾಜಕೀಯ. ಅವತ್ತು ನಿಮ್ಮಲ್ಲಿ ದ್ವೇಷ ಇತ್ತು, ಮಟ್ಟ ಹಾಕಿದ್ದೆ. ಇವತ್ತು ನಿಮ್ಮಲ್ಲಿ ಸ್ನೇಹ ಆಗಿದೆ, ಅದಕ್ಕೆ ನಾನೇ ಕರೆದು ನಮ್ಮ ಪಾರ್ಟಿಗೆ ಸೇರಿಸಿ ಮಿನಿಸ್ಟರ್ ಮಾಡ್ತಾ ಇದ್ದೀನಿ. ಅಯ್ಯೋ, ರಾಜಕೀಯದಲ್ಲಿ ಸಿನಿಮಾ ರಂಗದಲ್ಲಿ ಯಾರು ಯಾರಿಗೂ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಗಾಳಿ ಬಂದ್ ಕಡೆ ತೂರ್ಕೋಬೇಕು ಅಷ್ಟೇ. ಸರಿಯಾಗಿ ಹೇಳಿದ್ರಿ ಬಿಡಿ. ಕಾಲಾಯ ತಸ್ಮೈ ನಮ. ನಮಸ್ಕಾರ ತಾಯಿ. ನಮಸ್ತೆ. ನಿಮ್ ಮನೆಯವ್ರು ಬರ್ಲಿಲ್ವಾ? ಅವ್ರು ಶ್ರೀಮತಿಯವ್ರು ಬದುಕಿಲ್ವೇ? ಅಯ್ಯೋ, ನನಗೆ ಗೊತ್ತಾಗ್ಲಿಲ್ಲ ರೀ. ಕ್ಷಮಿಸ್ಬೇಕು, ಅವಳಿಗೆ ಗೊತ್ತಿಲ್ಲ. ಪರವಾಗಿಲ್ಲ ಬಿಡಿ, ಅದಕ್ಕೆ ತಾನೇ ಬಂದಿರೋದು. ಇದೇ ಸಂತೋಷದಲ್ಲಿ ನಿಮ್ ಮಗಳನ್ನ ನಮ್ಮ ಮನೆ ತುಂಬಿಸ್ಕೊಳ್ಳೋಣ ಅಂತ. ಏನಂದ್ರಿ? ನನ್ ಮಗಳನ್ನ ನಿಮ್ಗೆ ಎರಡನೇ ಮದ್ವೆಗಾ? ನನಗಲ್ಲ ತಾಯಿ, ನನ್ನ ತಮ್ಮನ್ಗೆ. ನಮಸ್ಕಾರ. ನೀನ್ಯಾಕೆ ನಾಚ್ಕೊಳ್ತಾ ಇದೀಯಾ? ಅವ್ರು ಮದುವೆ ಆಗ್ತಿರೋದು ನಿನ್ ಮಗಳನ್ನ, ನಿನ್ನಲ್ವೇ? ರಾಮ ರಾಮ, ನನಗಷ್ಟು ಗೊತ್ತಾಗಲ್ವೇನ್ರಿ? ಬಾಯ್ ಮುಚ್ಕೊಂಡು ಕಾಫಿ ಕುಡೀರಿ. ಬಾಯ್ ಮುಚ್ಕೊಂಡು ಹೆಂಗೆ ಕಾಫಿ ಕುಡಿಲಿ? ಬೇಜಾರು ಮಾಡ್ಕೋಬೇಡಿ. ನಾ ಇಬ್ರು ಒಂಥರ ಮುದ್ದಣ್ಣ ಮನೋರಮೆ ಇದ್ದಂಗೆ. ಇರೋಳೊಬ್ಳು ಮಗಳು, ಅವಳು ಹಾಸ್ಟ್ಲು, ಮನೇಲಿ ನಾ ಇಬ್ರು ನೋಡಿ, ಅದಕ್ಕೆ ಸ್ವಲ್ಪ ರಸಿಕತೆ ಜಾಸ್ತಿ ಅಲ್ವೇನೆ? ನೋಡಿದ್ರೆ ಗೊತ್ತಾಗತ್ತೆ ಬಿಡಿ, ಪುಣ್ಯವಂತರು. ಎಲ್ಲಿ ಮಗಳೇ ಕಾಣ್ತಾ ಇಲ್ಲ? ಅವಳು ಫ್ರೆಂಡು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾಳಂತೆ, ನೋಡ್ಕೊಂಬರ್ಕ್ ಹೋಗಿದ್ದಾಳೆ. ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿರೋದು ಹುಡುಗಿ ಅಲ್ಲ, ಹುಡುಗ. ಆ ಹುಡುಗ ಬೇರೆ ಯಾರು ಅಲ್ಲ, ನಮ್ ಬಾಮೈದ. ನಿಮ್ ಮಗಳು ಬೆನ್ನತ್ತಿದ್ ಬೇತಾಡ್ತಾರ ಹಗಲು ರಾತ್ರಿ ಅಂದೆ ಬೆನ್ನಿಂದ ಬಿದ್ದುಬಿಟ್ಟೋಳೆ. ಸುಳ್ಳು. ನಿಮ್ ಬಾಮ ಇದಂತ ತಡ್ಕ ಹುಡುಗಿಂದ ಬೆಳಕ್ಕೆ ನನ್ನ ಮಗಳಿಗೆ ತರ್ದು ಬಂದಿದೆ. ನಿಮ್ ಮಾವನನ್ನ ಅವಮಾನ ಮಾಡಿದ್ದಕ್ಕೆ ನಮ್ ಬೀಗ್ರವ್ರ ಮುಂದೆ ನನ್ನ ಅವಮಾನ ಮಾಡ್ಕೊಂಡು ನಿಮ್ಮನ್ನ ಕಳ್ಸಿದಾನ ಅವನು. ಇಲ್ಲ ಕೊಂಡೈನವ್ರೆ, ಈ ವಿಷಯ ನಮ್ಮ ಮಾವನವ್ರಿಗೆ ಗೊತ್ತಿಲ್ಲ. ನಿಮ್ ಮಗಳು ನಿಮಗ್ ಗೊತ್ತಿಲ್ಲದ ಹಾಗೆ ಅವನ್ನ ನಿಮ್ ವಿರುದ್ಧ ಎತ್ಕೊಳ್ತಿದ್ದಾಳೆ. ನಿಮ್ ಸಾರಾಯಿ ಅಂಗಡಿಗೆ ಅವ್ನು ಬೆಂಕಿ ಹಾಕಂಗ್ ಮಾಡಿದ್ದೆ ಅವಳು. ನಿಮ್ ಕಡೆಯವರೆಲ್ಲ ಪ್ರಾಣ ಹೋಗೋಂಗ್ ಬಡ್ದಾಗ ಅವಳೇನೆ ಅವನ್ನ ಆಸ್ಪತ್ರೆಗೆ ಸೇರಿಸಿದ್ದು. ಈಗೆಲ್ಲ ಅವಳೆ. ಏ ವಿಶ್ವ, ಇಷ್ಟು ಹೆಲ್ಪ್ ಮಾಡಿದ್ದೀನಿ, ಒಂದ್ ಥ್ಯಾಂಕ್ಸ್ ಕೂಡ ಹೇಳಲ್ವಾ? ಅನ್ಯಾಯ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳೋ ಅಭ್ಯಾಸ ನನಗಿಲ್ಲ. ಏನು ಅನ್ಯಾಯನ? ಮತ್ತಿನ್ನೇನು, ನನ್ನದೇ ಆದ ಲೋಕ, ನನ್ನದೇ ಆದ ಹಾಡು, ನನ್ನದೇ ಆದ ಜೀವನ. ಸಾವಿಗೋಸ್ಕರ ಹಂಬಲಿಸ್ತಾ ಬದುಕ್ತಿದ್ದ ಆ ಜೀವನ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಆ ಸುಖ ಸಂತೋಷನೆಲ್ಲ ಹಾಳು ಮಾಡಿ ನನ್ನ ಈ ನರಕಕ್ಕೆ ಮತ್ತೆ ಕರ್ಕೊಂಬಂದೆ. ನಿನ್ಗಿದಕ್ಕೆಲ್ಲ ಪರ್ಮಿಷನ್ ಯಾರು ಕೊಟ್ರು? ಪರ್ಮಿಷನ್ ಇಲ್ದೇನೆ ನೀವು ನನ್ನ ಹೃದಯಕ್ಕೆ ಲಗ್ಗೆ ಇಟ್ಟಿದ್ದೀರಾ ಅಂದ್ಮೇಲೆ ನಿಮ್ಮನ್ನ ಬದಲಾವಣೆ ಮಾಡೋಕೆ ನನಗೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ವಾಟ್ ಡು ಯು ಮೀನ್? ಐ ಲವ್ ಯು. ಈ ಮಾತು ಹೇಳಕ್ಕೆ ಎಷ್ಟೇ ಧೈರ್ಯ ನಿನಗೆ? ಸಾರಿ ವಿಶ್ವ, ಪ್ರೀತಿಸ್ತಿದ್ದೀನಿ ಅಂತ ಹೇಳೋಕ್ ಬೇಕಾಗಿರೋದು ಧೈರ್ಯ ಅಲ್ಲ, ಕಾನ್ಫಿಡೆನ್ಸ್. ನೋ ನೋ ನೋ, ನನಗೆ ಯಾರು ಕಾನ್ಫಿಡೆನ್ಸ್ ಬೇಕಾಗಿಲ್ಲ, ಯಾರ ಪ್ರೀತಿನೂ ಬೇಕಾಗಿಲ್ಲ. ನನ್ನ ಹೃದಯದಲ್ಲಿ ಸ್ಥಾನ ಇರೋದು ಅವಳೊಬ್ಬಳಿಗೆ, ನನ್ನ ಜಾಜಿಗೊಬ್ಬಳಿಗೆ ಮಾತ್ರ. ಅಲ್ಲಿ ಮತ್ತೆ ಯಾರು ಪ್ರವೇಶ ಮಾಡಕ್ ಸಾಧ್ಯನೇ ಇಲ್ಲ. ನಾನು ಪ್ರೀತಿಸೋದು ಅವಳೊಬ್ಬಳನ್ನೇ. ಇಲ್ಲ ವಿಶ್ವ, ನೀ ತಪ್ಪು ತಿಳ್ಕೊಂಡಿದ್ಯಾ. ಯಾರೋ ಒಬ್ರಿಗೆ ಬರ್ಕೊಡೋದಕ್ಕೆ ಹೃದಯ ಅನ್ನೋದು ಖಾಲಿ ಸೈಟ್ ಅಲ್ಲ. ಅದಕ್ಕೆ ಲಿಮಿಟೇಷನೂ ಇಲ್ಲ. ಅದು ಸಮುದ್ರದಷ್ಟೇ ಆಳ, ಆಕಾಶದಷ್ಟೇ ಆಗಲ. ಅಲ್ಲಿ ಎಷ್ಟೋ ಗ್ರಹಗಳಿವೆ, ನಕ್ಷತ್ರಗಳಿವೆ. ಕೆಲವು ತುಂಬಾ ಹತ್ರವಾಗಿರುತ್ತೆ, ಇನ್ನು ಕೆಲವು ದೂರದಲ್ಲಿರುತ್ತೆ. ಹತ್ರದಲ್ಲಿರೋದು ಸಿಡಿದು ಚೂರಾದಾಗ ಸ್ವಲ್ಪ ಆಘಾತ ಆಗ್ಬಹುದು. ಅಂದ ಮಾತ್ರಕ್ಕೆ ಎಲ್ಲ ಗ್ರಹಗಳು ನಕ್ಷತ್ರಗಳು ಸತ್ತೋಗುತ್ತಾ? ಆಕಾಶ ಪೂರ್ತಿ ಖಾಲಿಯಾಗಿದೆ ಅಂತ ಹೇಳೋಕ್ಕಾಗತ್ತಾ? ಜಾಜಿ ನಿಮ್ ಜೀವನದಲ್ಲಿ ಬರೋದಕ್ ಮುಂಚೆ ನೀವು ನಿಮ್ ತಂದೆನ ಪ್ರೀತಿಸ್ತಿದ್ರಿ, ನಿಮ್ಮ ಅಕ್ಕನ್ನ, ತಂಗಿನ, ನಿಮ್ಮೂರನ್ನ, ನಿಮ್ಮ ಉದ್ಯೋಗನ ಪ್ರೀತಿಸ್ತಿದ್ರಿ. ಈ
ದೇಶನ ತುಂಬಾನೇ ಪ್ರೀತಿಸ್ತಿದ್ರಿ. ಅವುಗಳ ಜೊತೆ ನೀವು ಜಾಜಿನೂ ಪ್ರೀತಿಸಕ್ ಶುರು ಮಾಡಿದ್ರೆ ಹೊರತು ಅವುಗಳನ್ನ ಬಿಟ್ಟು ನೀವು ಜಾಜಿನ ಪ್ರೀತಿಸ್ಲಿಲ್ವಲ್ಲ. ಆದ್ರೆ ಅವಳು ಸತ್ತ ಮೇಲೆ ಯಾಕೆ ನೀವು ಅವುಗಳನ್ನೆಲ್ಲ ಪ್ರೀತಿಸೋದನ್ನ ಬಿಟ್ರಿ? ಅವಳು ಸಾಯೋವಾಗ ಏನಾದ್ರೂ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಯಾವುದನ್ನು ಪ್ರೀತಿಸಬಾರ್ದು ಅಂತ ಏನಾದ್ರೂ ಹೇಳಿರಲ್ಲ? ಇಲ್ಲ ವಿಶ್ವ, ಪ್ರತಿಯೊಂದು ಹೆಣ್ಣು ತಾನು ಇಷ್ಟಪಟ್ಟವನು ತನ್ನನ್ನೇ ಇಷ್ಟಪಡ್ಲಿ ಅಂತ ಆಸೆ ಪಡ್ತಾಳೆ. ತಾನು ಬದುಕಿರೋವರೆಗೂ ಅವಳನ್ನು ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಬಾರ್ದು ಅಂತ ಆಸೆ ಪಡ್ತಾಳೆ. ಆದ್ರೆ ತಾನು ಸತ್ರು ತನ್ನ ಪ್ರೇಮಿ ತನ್ನ ಕೊರಗಿನಲ್ಲೇ ಸಾಯ್ಲಿ ಅಂತ ಯಾವ ಹೆಣ್ಣು ಆಸೆ ಪಡೋಲ್ಲ. ಯಾಕೆಂದ್ರೆ ಪ್ರೀತಿ ಬದುಕನ್ನು ಬಯಸುತ್ತೆ ಹೊರತು ಸಾವನ್ನಲ್ಲ ವಿಶ್ವ. ನೀವು ಅವಳನ್ನು ಎಷ್ಟು ಪ್ರೀತಿಸ್ತಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಅಷ್ಟೊಂದು ಪ್ರೀತಿಸ್ತಿದ್ದ ಹುಡುಗಿಗೆ ನೀವೇ ನಿಮ್ಮ ಕೈಯಾರೆ ಬೆಂಕಿ ಇಟ್ಟಾಗ ನಿಮ್ಮ ಹೃದಯಕ್ಕಾಗಿರೋ ಆಘಾತ ಏನು ಅಂತ ನನಗೆ ಗೊತ್ತು. ಆದ್ರೆ ಎಲ್ಲ ಆಘಾತಗಳನ್ನು ಮರೆಸೋ ಶಕ್ತಿ ಕಾಲಕ್ಕಿದೆ ವಿಶ್ವ, ಕಾಲಕ್ಕಿದೆ. ಜಪಾನ್ಗೆ ಅಮೆರಿಕ ಬಾಂಬ್ ಹಾಕಿದಾಗ ಲಕ್ಷಾಂತರ ಜನ ಸತ್ರು. ಆದ್ರೆ ಅದೇ ಸಾವಿನ ಗೋರಿ ಮೇಲೆ ಜಪಾನ್ ಮತ್ತೆ ಬದುಕನ್ ಕಟ್ಲಿಲ್ವಾ? ಭುಜಿನಲ್ಲಿ ಭೂಕಂಪ ಆದಾಗ ಸಾವಿರಾರು ಜನ ಸತ್ರು. ಆದ್ರೂ ಮತ್ತೆ ಅದೇ ಮಣ್ಣಲ್ಲೇ ಬದುಕ್ತಾ ಇಲ್ವಾ? ಒರಿಸ್ಸಾದಲ್ಲಿ ಚಂಡಮಾರುತ ಬೀಸಿದಾಗ 100 ಜನ ಸತ್ರು. ಈಗ ಮತ್ತೆ ಅಲ್ಲಿ ಜನ ಹೊಸ ಜೀವನ ಶುರು ಮಾಡ್ಲಿಲ್ವಾ? ಹಾಗಂದು ಮಾತ್ರಕ್ಕೆ ಅವ್ರಿಗೆ ಯಾರಿಗೂ ಸತ್ತೋರ್ ಮೇಲೆ ಪ್ರೀತಿನೇ ಇರ್ಲಿಲ್ಲ ಅಂತನಾ? ಪ್ರೀತಿ ಇತ್ತು. ಆದ್ರೆ ಬದುಕಿನಲ್ಲಿ ಪ್ರೀತಿ ಒಂದು ಭಾಗನೇ ಹೊರತು ಪ್ರೀತಿನೇ ಬದುಕಲ್ಲ. ಮನುಷ್ಯನಿಗೆ ಭಾವನೆಗಳಿಗಿಂತ ಬದುಕೇ ದೊಡ್ಡದು. ಮನುಷ್ಯನ ಭಾವನೆಗಳಿಗಿಂತ ಬದುಕು ದೊಡ್ಡದು. ಹೌದು ವಿಶ್ವ, ಭಾವನೆಗಳಿಗಿಂತ ಬದುಕು ದೊಡ್ಡದು. ನೀನ್ ಜಾಜಿನ ಮರ್ತು ಬಿಡು ಅಂತ ನಾನು ಹೇಳ್ತಾ ಇಲ್ಲ. ಅವಳಿಗೆ ನಿನ್ನ ಹೃದಯದಲ್ಲಿ ಜಾಗ ಕೊಟ್ಟ ಹಾಗೆ ನನಗೂ ಸ್ವಲ್ಪ ಜಾಗ ಕೊಡು ಅಂತ ಕೇಳ್ತಾ ಇದ್ದೀನಿ. ಯಾಕೆ ಹಾಗೆ ನಿಂತಿದ್ಯಾ ವಿಶ್ವ? ಮಾತಾಡು. ನಾನು ಪ್ರೀತಿಸ್ತೀನಿ ಅಂದಿದ್ರೆ ನನ್ನ ಹಿಂದೆ ಸಾವಿರಾರು ಜನ ಗಂಡಸರು ಕ್ಯೂ ನಿಂತಿರ್ತಿದ್ರು. ಆದ್ರೂ ನಿನ್ನಂತ ಒಬ್ಬ ಕುಡುಕನ್ನ ಭಗ್ನ ಪ್ರೇಮಿನ ಯಾಕೆ ಪ್ರೀತಿಸ್ತೆ ಅಂತ ಗೊತ್ತಾ? ನಿನ್ನೊಳಗೊಬ್ಬ ಒಳ್ಳೆ ಪ್ರೇಮಿ ಇದ್ದಾನೆ ಅಂತ, ಒಳ್ಳೆ ಮನುಷ್ಯ ಇದ್ದಾನೆ ಅಂತ. ಐ ಲವ್ ಯು.